ಆ ಭಾರ್ಗವಿ ಇನ್ಯಾವುದೋ ಹುಡುಗಿ ಹೆಸರು ಹೇಳಿದಾಗ JP ಅಂಕಲ್ ಅವಳು ಹೇಳ್ತಾ ಇರೋದು ಸುಳ್ಳು ಅಂತ ಪ್ರೂವ್ ಮಾಡ್ತಾರೆ ಅನ್ಕೊಂಡೆ. ಆದ್ರೆ ಆ ಭಾರ್ಗವಿ ಅಷ್ಟಕ್ಕೆಲ್ಲ ಅವಕಾಶನೇ ಕೊಡದೆ ನನ್ನ ಬಾಯಿಂದನೇ ನಿಜ ಆಚೆ ಬರ್ಸ್ಬಿಟ್ಲು. ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಇದ್ದಿದ್ರೆ ನನ್ನನ್ನು ಅಲ್ಲಿಂದ ಡೈರೆಕ್ಟಾಗಿ ಜೈಲ್ಗೆ ಕಳಿಸ್ಬಿಡವಳು. ಇಷ್ಟೊತ್ತಿಗೆ ಆರ್ಗ್ಯುಮೆಂಟ್ ಮುಗ್ದಿರ್ಬೇಕಲ್ಲ, ಅಂದ್ರೆ ಫೈನಲ್ ಜಡ್ಜ್ ಇವತ್ತೇ ಸಿಗತ್ತೆ. ಭಾರ್ಗವಿ ಖಂಡಿತ ಗೆದ್ದಿರ್ತಾರೆ. ಅರ್ಜುನ್, ನೀನ್ ಮಾಡ್ತಾ ಇರೋದು ಒಂಚೂರು ಸರಿ ಇಲ್ಲ ಅರ್ಜುನ್. ನಾನೇನ್ ಮಾಡ್ದೆ ವಂದನಾ? ಇಷ್ಟಾದ್ರೂ ನೀನು ಆ ಭಾರ್ಗವಿಗೆ ಸಪೋರ್ಟ್ ಮಾಡ್ತಿದ್ಯಲ್ಲ, ನಿನ್ನ ನಂಬಕ್ ಆಗ್ತಿಲ್ಲ ಅರ್ಜುನ್. ನೀನು ಒಂದು ಹೆಣ್ಣಾಗಿ ಇಷ್ಟೆಲ್ಲ ನಿನ್ ಕಣ್ಮುಂದೆ ನಡೀತಾ ಇದ್ರು ಭಾರ್ಗವಿಗ್ ಸಪೋರ್ಟ್ ಮಾಡ್ತಿಲ್ಲ ಅಲ್ಲ? ನನಗೂ ಆಶ್ಚರ್ಯ ಆಗ್ತಾ ಇದೆ. ಯಾರ್ದೋ ಹಣೆ ಬರಕ್ಕೆ ನಾನ್ ನಿನಗ್ ದುಃಖ ಪಡ್ಲಿ? ಅಲ್ಲ, ನನ್ ತಂದೆ, ನನ್ ತಮ್ಮ, ನನ್ ಇಡೀ ಫ್ಯಾಮಿಲಿ ಸಫರ್ ಆಗ್ತಾ ಇದೆ. ಅದೇ ನಿನ್ ಕಣ್ಣಿಗೆ ಕಾಣ್ತಾ ಇಲ್ವಾ? ಇಷ್ಟೆಲ್ಲ ಆದ್ಮೇಲೂ ನಾನ್ ಅವಳಿಗೆ ಸಪೋರ್ಟ್ ಮಾಡು ಅಂತಿದ್ಯಾ? ಬಿಡು, ನಿನಗ ಅರ್ಥ ಮಾಡಿಸೋ ಸಾಹಸಕ್ಕೆ ನಾನ್ ಕೈ ಅರ್ಥ ಮಾಡ್ಕೊಳ್ಳೋ ಪ್ರಾಣಿನೂ ನೀನ. ಈ ಕೇಸಿಂದ ನಮ್ ಮದ್ವೆ ಡಿಲೇ ಆಗ್ತಿದೆ. ಆದಷ್ಟು ಬೇಗ ಅವಳ ಈ ಕೇಸಲ್ಲಿ ಸೋಲಿಸ್ತೀನಿ. ಯಾಕ್ ನಗ್ತಿದ್ಯಾ? ಮತ್ತಿನ್ನೇನ್ ಮಾಡ್ಬೇಕಮ್ಮ? ಏನು ನೀನು ಭಾರ್ಗವಿನ ಕೇಸಲ್ಲಿ ಸೋಲಿಸ್ತೀಯಾ? ವಂದನಾ, ಕೇಸು ಆ ಹಂತನ್ ದಾಟಿ ಮುಂದಕ್ಕೆ ಹೋಗಾಗಿದೆ. ಇನ್ನೇನಿದ್ರು ನಿನ್ ತಮ್ಮನ್ ಹಣೆ ಬಾರ ಗೊತ್ತಾಗೋದೊಂದೇ ಬಾಕಿ. ಜೀವಾವಧಿ ಶಿಕ್ಷೆನೋ ಮರಣದಂಡನೇನೋ ಇನ್ನೇನೇನೋ ನೋಡೋಣ. ನನ್ ಫ್ಯಾಮಿಲಿ ನೆಮ್ಮದಿ ಕೆಡ್ಸಿರೋಳ್ ಪರ ಮಾತಾಡೋದಕ್ಕೆ ನಿನಗೇನು ಅನಿಸ್ತಿಲ್ವಾ ಅರ್ಜುನ್? ಅಲ್ಲ, ನಿಮ್ ಇಡೀ ಫ್ಯಾಮಿಲಿ ಸೇರ್ಕೊಂಡು ಎಷ್ಟು ಜನರ ಜೀವನ ಹಾಳು ಮಾಡಿಲ್ಲ? ಮೊನ್ನೆ ಭಾರ್ಗವಿ ಅಪ್ಪನ ಆ ಸ್ಥಿತಿಗೆ ತಂದ್ರಿ. ಕರುಣೆ, ಕನಿಕರ ಅನ್ನೋ ಶಬ್ದದ ಅರ್ಥ ಗೊತ್ತಿಲ್ದಿರೋ ನೀನು ಏನು ಗೊತ್ತಿಲ್ಲ ಅಂತ ಕೇಳ್ತಿದ್ಯಾ? ಛೇ, ಇದನ್ ಕೇಳೋದಕ್ಕೆ ಅಸಹ್ಯ ಆಗ್ತಿದೆ. ತುಂಬಾ ಮಾತಾಡ್ತಿದ್ಯಾ ಅರ್ಜುನ್. ಇದಕ್ಕೆಲ್ಲ ಕಾರಣ ಆ ಭಾರ್ಗವಿ. ಮುಖ್ಯವಾಗಿ ನಮ್ಮಿಬ್ರ ಲವ್ಗೆ ಅಡ್ಡ ನಿಂತಿರದೆ ಅವಳು. ವಂದನಾ, ನಿನ್ ವೆಲ್ವಿಷರ್ ಆಗಿ ಹೇಳ್ತಾ ಇದ್ದೀನಿ, ಮೊದ್ಲು ಈ ಭ್ರಮೆನ್ ಬಿಟ್ಟಾಕು. ಏನು ಭ್ರಮೆ? ಅದೇ ನಮ್ಮಿಬ್ರು ಲವ್ ಅಂದ್ಯಲ್ಲ, ನಾನ್ ನಿನ್ನ ಯಾವತ್ತೂ ಲವ್ವೇ ಮಾಡಿಲ್ಲ. ನಿನ್ ಮೇಲೆ ನನ್ಗೆ ಲವ್ ಆಗೋದು ಇಲ್ಲ. ನಾನು ಎಷ್ಟು ಸಲ ಹೇಳಿದ್ರು ನಿನ್ ಪಾಡಿಗೆ ನೀನ್ ಏನೇನೋ ಅನ್ಕೊಂಡ್ರೆ ಅದ್ ನಿನ್ ತಪ್ಪು. ಪ್ರೀತಿ ಅಂದ್ರೇನು, ಪ್ರೀತಿಸೋ ಹುಡುಗಿ ಯಾವ ತರ ಇರ್ಬೇಕು ಅಂತ ಅರ್ಥ ಮಾಡಿಸಿದ್ದು ಭಾರ್ಗವಿ. ಹಾಗೆ ಪ್ರೀತಿ ಮಾಡೋ ಹುಡುಗಿ ಹೇಗಿರ್ಬಾರ್ದು ಅಂತ ಅರ್ಥ ಮಾಡಿಸಿದ್ದು ನೀನು. ವಾದ ವಿವಾದಗಳಲ್ಲಿ ಅಕ್ಯೂಸ್ಡ್ ಪರ ಲಾಯರ್ JP ಪಾಟೀಲ್ ಅವರು ಸಾಕ್ಷಿಗಳನ್ನು ಒದಗಿಸಿದ್ದಾರೆ. ಹಾಗೆ ಕಂಪ್ಲೇನೆಂಟ್ ಪರ ಇರತಕ್ಕಂಥ ಅಡ್ವೊಕೇಟ್ ಭಾರ್ಗವಿ ಅವರು ವಿಕ್ರಮ್ ಭೂಪತಿ ಬಾಯಿಂದ ನಿಜಾಂಶವನ್ನು ಹೊರತಂದಿದ್ದಾರೆ. ವಾದ ವಿವಾದಗಳನ್ನು ಪರಿಶೀಲಿಸಿದಾಗ ವಿಕ್ರಮ್ ಭೂಪತಿಯ ಕಡೆಗೆ ಬೆಳ್ಳು ಮಾಡಿ ತೋರಿಸ್ತಾ ಇದೆ. ಆದರೆ JP ಪಾಟೀಲ್ ಅವರ ಮಾತಿನಂತೆ ಇದು ಒತ್ತಡದಿಂದ ಬಂದಿರೋ ಮಾತು ಅಲ್ವೋ ಅನ್ನೋದನ್ನ ಇನ್ನೂ ತಿಳಿಬೇಕಾಗಿದೆ. ಹಾಗಾಗಿ ಅಂತಿಮವಾದ ವಾದ ಮಂಡನೆಗೆ 2 ದಿನಗಳ ಕಾಲಾವಕಾಶವನ್ನು ನೀಡಲಾಗುತ್ತಿದೆ. ಹಾಗೂ ಅದೇ ದಿನ ಫೈನಲ್ ಜಡ್ಜ್ಮೆಂಟ್, ಅಂತಿಮ ತೀರ್ಪನ್ನ ನೀಡಲಾಗುವುದು. ಸೊ ದಿಸ್ ಕೋರ್ಟ್ ಈಸ್ ಅರ್ಜೆಂಟ್. ಅವತ್ತೇ ಹೇಳಿದ್ನಲ್ಲ, ನೀನ್ ಯಾವಳನ್ನಾದ್ರೂ ಲವ್ ಮಾಡು, ಆದ್ರೆ ಮದ್ವೆ ಮಾತ್ರ ನನ್ ಜೊತೆನೆ, ಜೀವನನು ನನ್ ಜೊತೆನೆ. ನೀನು ಅವಳು ಒಂದಾಗಕ್ಕೆ ಯಾವ್ದೇ ಕಾರಣಕ್ಕೂ ಬಿಡೋದಿಲ್ಲ. ಏನಂದೆ? ನಮ್ಮಿಬ್ರನ್ನ ಒಂದಾಗಕ್ ಬಿಡಲ್ವಾ?
ನಿಂಗೊಂದು ವಿಷಯ ಗೊತ್ತಾ? ನಮ್ಮಿಬ್ರು ಲವ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಕಣ್ಣ ಸಲಿಗೆ ಸಲಿಗೆ ಅಲ್ಲ ಸುಲಿಗೆ ಅಂತ ಶುರುವಾಗಿರೋ ಪ್ರೀತಿ ಮನ್ಸಿನವರೆಗೂ ಹೋಗಿದೆ. ಇವಾಗ ನಾವಿಬ್ರು ಲವರ್ಸ್ ಅಮ್ಮ. ಅಂದ್ರೆ ಅವಳಿನ ಪ್ರೀತಿನ ಒಪ್ಕೊಂಡ್ಬಿಟ್ಲಾ? ಹಲೋ, ಏನ್ ಅವಳು ಇವಳು ಅಂತಿದ್ಯಾ? ಅವರು ಅಂತ ಮರ್ಯಾದೆ ಕೊಟ್ಟು ಮಾತಾಡು. ಅವ್ರಿವಾಗ ನನ್ ಲವರ್. ಅರ್ಜುನ್, ನೀ ತುಂಬಾ ದೊಡ್ಡ ತಪ್ಪು ಮಾಡ್ತಿದ್ಯಾ. ನಮ್ಮಿಬ್ರದು ಎಂಗೇಜ್ಮೆಂಟ್ ಆಗಿದೆ. ನಾನ್ ನಿನ್ನ ಮದ್ವೆ ಆಗೋ ಹುಡುಗಿ. ನನ್ ಮುಂದೆನೆ ಅವಳು ಯಾವಳ ಹೊಗಳ್ತಾ ಇದೆಯಲ್ಲ. ಎಂಗೇಜ್ಮೆಂಟಾ? ಅಂದ್ರೆ ರಿಂಗ್ ಎಕ್ಸ್ಚೇಂಜ್ ಮಾಡ್ಕೋತಾರಲ್ಲ ಅದೇ ಅಲ್ವಾ? ಎಲ್ಲಿ ನಿನ್ ರಿಂಗ್ ತೋರ್ಸು. ಅವತ್ ನನ್ನ ಒಂದ್ ಮಾತು ಕೇಳ್ದೆ ಸೀಕ್ರೆಟ್ ಆಗಿ ಎಂಗೇಜ್ಮೆಂಟ್ ಮಾಡಿ ಮುಗ್ಸೋಣ ಅಂತ ಅನ್ಕೊಂಡ್ರಲ್ಲ, ಆದ್ರೆ ಎಂಗೇಜ್ಮೆಂಟೇ ನಡೀಲಿಲ್ಲ. ಸೊ ಭಾರ್ಗವಿನೇ ನನ್ ಪ್ರೀತಿ. ಯಾವತ್ತಿದ್ರು ಅವರೇ ನನ್ನ ಹೆಂಡತಿ ಆಗೋರು ಅಂತ ಅರ್ಥ ಆಯ್ತು. ಇನ್ಮೇಲೆ ನೀನು ನನ್ನ ಅವ್ರ ಮಧ್ಯೆ ಬರಬೇಡ. ಮನೇನೆ ಒಂಥರ ಆಟದ ಮೈದಾನ ಆಗೋಗಿದೆ. ಗೆದ್ದೋರ್ ಮಾತ್ರ ಇರ್ಬೇಕು, ಸೋತೋರ್ ಮನೆಯಿಂದ ಆಚೆ ಹೋಗ್ಬೇಕಂತೆ. ಅತ್ತೆ ಮಾವ ಸಾಲ್ದು ಅಂತ ಈಗ ನನ್ನ ಗಂಡನೂ ಸೇರ್ಕೊಂಡಿದ್ದಾನೆ. ಈ ಕೇಸ್ ಸೋತ್ರೆ ನೀನು ಮನೆಯಿಂದ ಆಚೆ ಹೋಗ್ಬೇಕು ಅಂತ. ಬೀಸೋ ದೊಣ್ಣೆನ ತಪ್ಪಿಸ್ಕೊಂಡ್ರೆ ಸಾಕು ಅಂತ ನಾನು ಹೂ ಅಂದಿದ್ದೀನಿ. ಅಕಸ್ಮಾತ್ ಅದೇ ನಿಜ ಆಗ್ಬಿಟ್ರೆ ಕರ್ಮನಂತು. ಎಲ್ಲೋ ಇದ್ದ ಭಾರ್ಗವಿ ನಮ್ಮನೆಯವ್ರ ಮೇಲೇನೆ ವೈರತ್ವ ಕಟ್ಕೊಂಡು ನನ್ನ ಪ್ರಾಣ ಹಿಂಡ್ತಾ ಇದ್ದಾಳೆ. ಇದಕ್ಕೆಲ್ಲ ಮೂಲ ಕಾರಣನೇ ಆ ಸಂಧ್ಯಾ. ಈ ಮನೆ ಉಪ್ಪು ತಿಂದು ಅದನ್ನೆಲ್ಲ ಮರ್ತು ಈಗ ಈ ಮನೆ ಮೇಲೇನೆ ತಿರುಗಿ ಬಿದ್ದಿದ್ದಾಳೆ. ಅವತ್ತೇನಾದ್ರೂ ಆ ಭಾರ್ಗವಿ ಸಂಧ್ಯಾಕ್ ಸಿಕ್ಕಿರ್ಲಿಲ್ಲ ಅಂದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರ್ಲಿಲ್ಲ. ನಾನಿಷ್ಟೊತ್ತಿಗೆ ಇವ್ರೆಲ್ಲರನ್ನೂ ನಾನು ಸೊಸೆ ಅಂತ ಒಪ್ಸಿ ಮಹಾರಾಣಿ ತರ ಇರ್ತಾ ಇದ್ದೆ. ನನ್ನ ಗಂಡ, ಈ ಮನೆ, ಆಸ್ತಿ, ಅಂತಸ್ತು ಇದನ್ನೆಲ್ಲ ಅನುಭವಿಸಕ್ಕೆ ಅಡ್ಡಾಗಿ ನಿಂತಿರೋದು ಇದು ಒಂದೇ ಕೇಸು. ಆ ಭಾರ್ಗವಿ ಅಂತೂ ನನ್ನ ಮಾತು ಕೇಳ್ತಿಲ್ಲ. ಆ ಸಂಧ್ಯಾನ್ನೇ ಮುಗಿಸ್ಬಿಟ್ರೆ ಆಗ ಈ ಭಾರ್ಗವಿ ಕೇಸ್ ಹೇಗೆ ನಡೆಸ್ತಾಳೆ? ನಡೀತಿರೋ ಈ ಎಲ್ಲ ತೊಂದರೆಗೂ ಅವಳು ಒಬ್ಳು ಸತ್ರೆ ಸಾಕು. ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು ಅಂದಾಗೆ ಆ ಸಂಧ್ಯಾನ ಸಾಯಿಸೋರು ಯಾರು? ಅವಳು ವಿರುದ್ಧ ಯಾರನ್ನ ಎತ್ಕಟ್ಟಿದ್ರೆ ನನ್ನ ಕೆಲಸ ಈಸಿ ಆಗತ್ತೆ. ಆ ಭಾರ್ಗವಿ ಇನ್ಯಾವುದೋ ಹುಡುಗಿ ಹೆಸರು ಹೇಳಿದಾಗ JP ಅಂಕಲ್ ಅವಳು ಹೇಳ್ತಾ ಇರೋದು ಸುಳ್ಳು ಅಂತ ಪ್ರೂವ್ ಮಾಡ್ತಾರೆ ಅನ್ಕೊಂಡೆ. ಆದ್ರೆ ಆ ಭಾರ್ಗವಿ ಅಷ್ಟಕ್ಕೆಲ್ಲ ಅವಕಾಶನೇ ಕೊಡದೆ ನನ್ನ ಬಾಯಿಂದನೇ ನಿಜ ಆಚೆ ಬರ್ಸ್ಬಿಟ್ಲು. ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಇದ್ದಿದ್ರೆ ನನ್ನನ್ನು ಅಲ್ಲಿಂದ ಡೈರೆಕ್ಟಾಗಿ ಜೈಲ್ಗೆ ಕಳಿಸ್ಬಿಡವಳು. ಆ ಭಾರ್ಗವಿಗೆ ವಾರ್ನ್ ಮಾಡಿದ್ರು, ಅವ್ರ ಅಪ್ಪಂಗೆ ಹೊಡೆದು ಹುಚ್ಚಿಡಿಯೋಗಿ ಮಾಡಿದ್ರು, ಆಕ್ಸಿಡೆಂಟ್ ಮಾಡಿಸಿದ್ರು, ಮನೇಲಿ ಊಟಕ್ಕೆ ಗತಿ ಇಲ್ದೇ ಇರೋಂಗ್ ಮಾಡಿದ್ರು. ಅವಳು ಯಾವುದಕ್ಕೂ ಬಗ್ಲಿಲ್ಲ. ಕೇಳಿದ್ರೆ ಈ ಕಷ್ಟಗಳೆಲ್ಲ ನನಗೆ ಯಾವುದು ಹೊಸದಲ್ಲ ಅಂತಾಳೆ. 4 ತಿಂಗಳಿಂದ ಕೇಸು ಕೇಸು ಅಂತ ಅಲ್ದಾಡಿ ಸಾಕಾಗೋಗಿದೆ. ದುಡ್ಡಿಗೂ ಬಗ್ಗಲ್ಲ,
ಬೆದರಿಕೆಗೂ ಜಗ್ಗಲ್ಲ ಅನ್ನೋ ಭಾರ್ಗವಿನ ಮಟ್ಟ ಹಾಕೋದ್ ಹೇಗೆ ಅಂತಾನೆ ಗೊತ್ತಾಗ್ತಿಲ್ಲ. ಕೇಸ್ ಮುಗ್ಸೋದಾದ್ರೂ ಹೇಗೆ ಹೇಗೆ? ನೀವ್ ನೋಡ್ಬೇಕಿತ್ತು ಅಪ್ಪ. ಅಕ್ಕ ಕೋರ್ಟಲ್ ಕೊಟ್ಟಿರೋ ಸಣ್ಣ ಝಲಕ್ಕಿಗೆ ವಿಕ್ಕಿಗೆ ಅವನಿಗೆ ಗೊತ್ತಿಲ್ದ ಎಲ್ಲಾ ಸತ್ಯನೂ ಹೇಳ್ಬಿಟ್ಟ. ನನಗೆ ಗೊತ್ತಿತ್ತು ನಮ್ ಪುಟ್ಟಿ ಮಾತನಲ್ಲಿ ಟ್ವಿಸ್ಟ್ ಕೊಟ್ಟು ಅವ್ರನ್ನ ಸಿಕ್ಕಾಕ್ಸ್ಬಿಡ್ತಾಳೆ ಅಂತ ನನಗೆ ಗೊತ್ತಿತ್ತು ಎಷ್ಟೇ ಆದ್ರೂ ನಾನ್ ಯಾರ್ ಮಗ್ಳು ಹೇಳಿ ಅಲ್ವಾ? ಇವತ್ತು ಅರ್ಜುನಣ್ಣ ನಿಮ್ ಜೊತೆ ಇದ್ರಲ್ವಾ, ಅವರೇ ನಿಮ್ ಅದೃಷ್ಟ ಆಗಿ ಬಂದ್ರು ಅನ್ಸುತ್ತೆ. ಅದೇನೋ ಹೇಳ್ತಾರಲ್ಲ ಲಕ್ಕಿ ಚಾರ್ಮ್ ಅಂತ, ನಿಮ್ ವಿಷಯದಲ್ಲಿ ಅದವ್ರೆ. ಏನದು ಅಪ್ಪನಿಗೆ ಗೊತ್ತಾಗ್ದಿರಿ ಅಂತ ಬಿಟ್ಟು ಅದು ಏನಿಲ್ಲಪ್ಪ. ಅದೇ ಅದು ಅವರು 2 ದಿನ ಟೈಮ್ ಕೇಳ್ಕೊಂಡು ಹೋದ್ರಲ್ಲ, ನಾಡ್ದು ನಾವು ಈ ಹಿಯರಿಂಗ್ ಅಲ್ಲಿ ಗೆದ್ಮೇಲೆ ಕೈತದ್ ಪಾರ್ಟಿ ಮಾಡೋಣ ಅಂತ ಹೇಳ್ತಾ ಇದ್ಲು. ಅಷ್ಟೇ, ಅದನ್ನ ಹೇಳ್ದೆ, ಕೈತದ್ ಪಾರ್ಟಿ ಮಾಡೋಣ ಅಂತ. ಕೈ ತುಪ್ಪಾಟಿ ಮಾಡ್ಬೇಕು. ಪುಟಿ, ಈ ಕೇಸ್ನ ನಾವು ಗೆಲ್ಬೇಕು. ಆ ಗೆಲುವಿದೆಯಲ್ಲ ಅದು ಈ ನಾಡಿನ ಗೆಲುವ. ಆಗ ಅನ್ಯಾಯಕ್ಕೆ ಒಳಗಾದವು, ಭಯದಿಂದ ಬದುಕರು, ನ್ಯಾಯ ಕೇಳ್ಬೇಕು ಅನ್ನೋರು ಎಲ್ಲರೂ ಈಚೆ ಬರ್ತಾರೆ, ನ್ಯಾಯ ಕೇಳ್ತಾರೆ, ಧೈರ್ಯದಿಂದ ಮುಂದೆ ಬರ್ತಾರೆ. ಸಂಧ್ಯಾಳಂತವ್ರು ಸ್ಫೂರ್ತಿ ಪಡಿಬೇಕು ಅಂದ್ರೆ ನೀನ್ ಗೆಲ್ಬೇಕು ಪುಟ್ಟಿ, ನೀನ್ ಗೆಲ್ಬೇಕು. ಇದು ಆ ಸಂಧ್ಯಾ ಸುತ್ತಾ ಇರೋ ಕೇಸ್. ಅವಳನ್ನ ಮುಗಿಸ್ಬಿಟ್ರೆ ಆ ಭಾರ್ಗವಿ ಅದ್ ಹೆಂಗ ಕೇಸ್ ಮುಂದುವರಿಸ್ತಾಳೆ, ಯಾರನ್ನ ಕಟ್ಕಟ್ಟೆ ನಿಲ್ಲಿಸ್ತಾಳೆ? ಆ ಸಂಧ್ಯಾ ಹೆಣ ತಂದು ನಿಲ್ಲಿಸ್ತಾಳ. ಕರೆಕ್ಟ್. ಅದ್ರ ಬಗ್ಗೆ ಯಾರ ಹತ್ರನಾದ್ರೂ ಹೇಳಿದ್ರೆ ಅಡ್ಗಾಲ್ ಹಾಕ್ಬಿಡ್ತಾರೆ. ಏನ್ ಮಾಡ್ಬೇಕೋ ನಾನೇ ಮಾಡ್ತೀನಿ. ಈ ಕೇಸಿಂದ ನನ್ನನ್ನ ನಾನೇ ಕಾಪಾಡ್ಕೊತೀನಿ. ಸಂಧ್ಯಾ, ನಿನ್ನ ಕಥೆ ಮುಗೀತು ಕಣೆ. ಭಾರ್ಗವಿ, ಇದೆ ನಿನ್ಗೆ